ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಟ್ಯಾಂಕರ್ ಮೂಲಕ ನೀರು ಸರಬರಾಜಿನಲ್ಲಿ ಭಾರೀ ಅವ್ಯವಹಾರ, ಗೋಲ್ಮಾಲ್ ಪತ್ತೆ ಹಚ್ಚಿದ ನಗರಸಭಾ ಸದಸ್ಯರು. ಚಿಂತಾಮಣಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುತ್ತಿರುವುದರಲ್ಲಿ ಹಣ ದುರ್ಬಳಕೆಯ ಜೊತೆಗೆ ಹಣ ಸೋರಿಕೆಯಾಗುತ್ತಿರುವ ಬಗ್ಗೆ ನಗರಸಭಾ ಸದಸ್ಯರು ಇತ್ತೀಚೆಗಷ್ಟೇ ಆರೋಪ ಮಾಡುತ್ತಿರುವ ಬೆನ್ನಲ್ಲೇ ನಗರಸಭೆಯ ನೀರು ಸರಬರಾಜು ಕೇಂದ್ರಗಳಿಗೆ ನೀರು ಸರಬರಾಜು ಮಾಡುವಲ್ಲಿ ಭಾರೀ ಗೋಲ್ಮಾಲ್ ಮಾಡುತ್ತಿರುವುದನ್ನು ನಗರಸಭಾ ಸದಸ್ಯರಿಬ್ಬರು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರಸಭಾ ಸದಸ್ಯರಾದ 17ನೇ ವಾರ್ಡಿನ ಹರೀಶ್ ಮತ್ತು 20ನೇ ವಾರ್ಡಿನ ಸುಮಿತ್ರಾ ಮಂಜುನಾಥ್ ರವರು ತಮ್ಮ ವಾರ್ಡ್ಗಳಿಗೆ ಸರಿಯಾಗಿ ನೀರು ಸರಬರಾಜು ಆಗದ ಪರಿಣಾಮ ಇಂದು ನಗರದ ಚೇಳು ರಸ್ತೆಯಲ್ಲಿರುವ ನಗರಸಭೆಯ ನೀರು ಸರಬರಾಜು ಕೇಂದ್ರದ ಬಳಿಗೆ ಧಾವಿಸಿ ಬಂದಿದ್ದಾರೆ. ಅದೇ ವೇಳೆಗೆ ನೀರು ತುಂಬಿಕೊಂಡು ಬಂದ ಟ್ಯಾಂಕರ್ ಪಂಪ್ ಹೌಸ್ ಒಳಗೆ ಹೋಗಿ ಕೆಲವೇ ನಿಮಿಷಗಳಲ್ಲಿ ಪಂಪ್ ಹೌಸ್ನಿಂದ ಹೊರಕ್ಕೆ ವಾಪಸ್ಸಾಗುತ್ತಿರುವುದನ್ನು ಕಂಡ ಅವರು ಅನುಮಾನಗೊಂಡು ಟ್ಯಾಂಕರನ್ನು ಪಂಪ್ ಹೌಸ್ ಗೇಟ್ನಲ್ಲೇ ತಡೆ ಹಿಡಿದಿದ್ದಾರೆ. ಗಾಬರಿಗೊಂಡ ಚಾಲಕ ಏನು ಎಂದು ಪ್ರಶ್ನೆ ಮಾಡುತ್ತಿದ್ದಂತೆ ನಗರಸಭಾ ಸದಸ್ಯರಿಬ್ಬರು ಟ್ಯಾಂಕರ್ ಚಾಲಕನನ್ನು ಕೆಳಕ್ಕೆ ಇಳಿಸಿ ಅವರಿಂದಲೇ ಟ್ಯಾಂಕರ್ ವಾಲ್ವ್ ತಿರುಗಿಸುವಂತೆ ಸೂಚಿಸಿದ್ದಾರೆ. ತಕ್ಷಣ ಟ್ಯಾಂಕರ್ನಲ್ಲಿ ನೀರು ಜೋರಾಗಿ ಹೊರಬರುತ್ತಿರುವುದನ್ನು ಕಂಡ ಅವರು ಟ್ಯಾಂಕರ್ ತಪಾಸಣೆ ನಡೆಸಿದಾಗ ಅರ್ಧ ಟ್ಯಾಂಕರ್ ಮಾತ್ರ ನೀರು ಸರಬರಾಜು ಕೇಂದ್ರದ ಕೆಳ ಅಂತಸ್ತಿನ ತೊಟ್ಟಿಗೆ ಬಿಟ್ಟು ಉಳಿದ ಅರ್ಧ ಟ್ಯಾಂಕರ್ ನೀರು ವಾಪಸ್ ತೆಗೆದುಕೊಂಡು ಹೋಗುತ್ತಿರುವುದನ್ನು ಪತ್ತೆ ಹಚ್ಚಿದ್ದಾರೆ. ನಂತರ ಆ ನೀರು ಸರಬರಾಜು ಕೇಂದ್ರದ ಉಸ್ತುವಾರಿ ವಹಿಸಿರುವ ಸಿಬ್ಬಂದಿಯಾದ ಅಫ್ಸರ್ ಪಾಷಾರವನ್ನು ಸ್ಥಳಕ್ಕೆ ಕರೆಸಿ ಅರ್ಧ ಟ್ಯಾಂಕರ್ ನೀರು ಮಾತ್ರ ಅನ್ಲೋಡ್ ಮಾಡಿ ಉಳಿಕೆ ನೀರು ವಾಪಸ್ ತೆಗೆದುಕೊಂಡು ಹೋಗುತ್ತಿರುವುದನ್ನು ಖಚಿತಪಡಿಸಿದ ನಂತರ ಅವ್ಯವಹಾರದ ಬಗ್ಗೆ ಪೌರಾಯುಕ್ತ ಹರೀಶ್ AWE ಚಕ್ಕರ್ಪಾಣಿರವರ ಗಮನಕ್ಕೆ ತಂದಿದ್ದಲ್ಲದೆ ಅವ್ಯವಹಾರದ ಬಗ್ಗೆ ತೆಗೆದಿರುವ ವಿಡಿಯೋವನ್ನು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಯೋಜನಾ ನಿರ್ದೇಶಕರು ಸಹ ವಾಟ್ಸಪ್ ಮೂಲಕ ಕಳಿಸಿಕೊಟ್ಟಿದ್ದಾರೆ. ಗೋಲ್ಮಾಲ್ ಬಹಿರಂಗಗೊಳ್ಳುತ್ತಿದ್ದಂತೆ ಗುತ್ತಿಗೆದಾರನಿಗೆ ತಿಳುವಳಿಕೆ ನೋಟಿಸ್ ನೀಡಿದ ಪೌರಾಯುಕ್ತರು. ನಗರಸಭೆಯ ಪೌರಾಯುಕ್ತ ಹರೀಶ್ ಅವರು ನಗರಸಭೆಯ ವಿವಿಧ ಪಂಪ್ ಸೆಟ್ಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿರುವ ಗುತ್ತಿಗೆದಾರರಾದ ಅಶೋಕ್ ರೆಡ್ಡಿಗೆ ತಿಳುವಳಿಕೆ ನೋಟಿಸ್ ನೀಡಿ ಮಾರ್ಚ್ 28ರಿಂದ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವ ಪ್ರತಿದಿನದ ಮಾಹಿತಿಯನ್ನು ಆ ಪ್ರದೇಶದ ಚುನಾಯಿತ ಸದಸ್ಯರ ಮೇಲುಸಹಿಯೊಂದಿಗೆ ಮಂಡಿಸುವಂತೆ ಸೂಚಿಸಿದ್ದಾರೆ. ಹಾಲಿ ಈಗ ವಾಲ್ಮೆನ್ಗಳ ದೃಢೀಕರಣದೊಂದಿಗೆ ನೀಡುತ್ತಿದ್ದು ಯಥಾಪ್ರಕಾರವಾಗಿ ನೀಡುವುದು. ಇದರಲ್ಲಿ ಯಾವುದೇ ಲೋಪದೋಷ ಉಂಟಾದಲ್ಲಿ ನೀವೇ ನೇರ ಹೊಣೆಗಾರರಾಗಿರುತ್ತೀರಿ. ಇದನ್ನು ತಪ್ಪದೇ ಪಾಲಿಸುವಂತೆ ಮತ್ತೊಮ್ಮೆ ಸೂಚಿಸಿದ್ದು, ವಾರ್ಡ್ಗಳ ಸದಸ್ಯರ ಮಾಹಿತಿಯನ್ನು ಕಚೇರಿಯಲ್ಲಿ ಪಡೆಯುವುದರ ಜೊತೆಗೆ ಸದರಿ ಮೇಲ್ಸಹಿಯೊಂದಿಗೆ ನೀಡಿದ ಬಿಲ್ಲನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳುವಳಿಕೆ ನೋಟಿಸ್ ನೀಡಿದ್ದಾರೆ. ನಗರದ ವಿವಿಧ ನೀರು ಸರಬರಾಜು ಕೇಂದ್ರಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತಿದ್ದ ಟ್ಯಾಂಕರ್ಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಜಿಲ್ಲಾ ಯೋಜನಾ ನಿರ್ದೇಶಕಿ ರೇಣುಕಾರವರು ಇದೇ ಮಾರ್ಚ್ 23ರಂದು ಪರಿಶೀಲನೆ ನಡೆಸಿ ಹೋದ ಬೆನ್ನಲ್ಲೇ ಅವ್ಯವಹಾರ ಬಯಲಿಗೆ ಬಂದಿದ್ದು, ಹಿರಿಯ ಅಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ.